ಇನ್ನು 7 ಕೋಟಿ ರೂಪಾಯಿ ರಾಬರಿಯಲ್ಲಿ ಭಾಗಿಯಾಗಿದ್ದವರ ಮಾಹಿತಿ ಈಗ ಪತ್ತೆಯಾಗಿದೆ. ಆರೋಪಿಗಳು ಎಲ್ಲಿದ್ದಾರೆ ಎಂಬುದು ಈವರೆಗೂ ಪತ್ತೆಯಾಗಿರಲಿಲ್ಲ. ಸಿಸಿಟಿವಿ ಆಧರಿಸಿ ಆರೋಪಿಗಳ ಚಹರೆಯನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಒಟ್ಟು 5 ಆರೋಪಿಗಳನ್ನ ಚಹರೆ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಓರ್ವ ಕನ್ನಡ ಮಾತನಾಡುವವ, 4 ಇತರ ಭಾಷೆಯನ್ನ ಮಾತನಾಡುವವರು ಹಿಂದೆ ಕೆಲ ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿರುವುದು ಕೂಡ ಈಗ ಪತ್ತೆಯಾಗಿದೆ. ಇವರು ಈ ಹಿಂದೆನೂ ಕೂಡ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರು, ಈಗ ನೋಡಿ, ಯಾರು ದರೋಡೆ ಮಾಡಿದ್ರು ಅವರ ಚಹರೆ ಈಗ ಪತ್ತೆಯಾಗಿದೆ. 5 ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅನ್ನೋ ಮಾಹಿತಿ. ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದ್ಯಕ್ಕೆ ಸಿಸಿಟಿವಿ ಆಧರಿಸಿ ಈಗಾಗಲೇ ರೂಟ್ ಮ್ಯಾಪಿಂಗ್ ಅನ್ನ ಮಾಡ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಿಸಿಟಿವಿಗೆ ಸೆರೆ ಸಿಕ್ಕವರು, ಅಂದ್ರೆ ರೆಕ್ಕಿ ಮಾಡಿರೋರಾಗಿರ್ಬೋದು ಅಥವಾ ಕೆಲವೊಂದು ಪ್ಲಾನ್ ಅನ್ನ ರೂಪಿಸುವಂತ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವಂತ ನಿಟ್ಟಿನಲ್ಲಿ ಅವರೊಂದು ಭಾವಚಿತ್ರಗಳು ಸೆರೆ ಆಗಿರುವಂತಹದ್ದು. ಹೀಗಾಗಿ ಆ ಒಂದು ಸಿಸಿಟಿವಿಯ ಭಾವಚಿತ್ರಗಳನ್ನ ಇಟ್ಕೊಂಡು ಈಗ ಸದ್ಯಕ್ಕೆ 5 ಜನರನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಈ 5 ಜನರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವ ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಗಳು ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂತಹದ್ದು. ಹೀಗಾಗಿ ಅವರು ಯಾರು ಅನ್ನುವಂತ ವಿಚಾರಕ್ಕೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಈಗಾಗಲೇ ಈ ಹಿಂದೆ ಎಂಒಬಿಗಳಾಗಿದ್ರು ಈ ಆರೋಪಿಗಳು ಅನ್ನುವಂತ ವಿಚಾರವಾಗಿ ಕೂಡ ಸದ್ಯಕ್ಕೆ ಬಯಲಾಗಿರುವಂತಹದ್ದು. ಹೀಗಾಗಿ ಅದರಲ್ಲಿ ಏನು ಹೊಸಬ್ರು ಕೂಡ 3 ಜನ ಹೊಸಬ್ರು ಮತ್ತೆ 2 ಈ ಹಳೆ ಎಂಒಬಿಗಳು ಮತ್ತೆ 2 ಕೂಡ ಬೇರೆ ಬೇರೆ ದರೋಡೆ ಕೇಸ್ಗಳಲ್ಲಿ ಕೂಡ ಭಾಗಿಯಾಗಿದ್ರು ಅನ್ನುವಂತ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಹೀಗಾಗಿ ಆರೋಪಿಗಳ ಏನು ಗುರುತು ಪತ್ತೆ ಹಚ್ಚಿದಂತಹ ಪೊಲೀಸರಿಗೆ ಆರೋಪಿಗಳ ಜಾಡು ಹಿಡಿದು ಹೊರಟಿರುವಂತಹದ್ದು. ಇನ್ನು ಬೆಂಗಳೂರಿನಲ್ಲೇ ವಶಕ್ಕೆ ಪಡೆದಿರುವಂತಹ ಕೆಲವೊಂದು 2 ಆರೋಪಿಗಳ ಪೈಕಿ ಅವರನ್ನು ಕೂಡ ತೀವ್ರ ವಿಚಾರಣೆಯನ್ನ ಮಾಡಿ ಈ ಆರೋಪಿಗಳಿಗೂ ಆ ಆರೋಪಿಗಳಿಗೂ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಇದರ ಹಿಂದೆ ಏನಾದ್ರೂ ಮಾಸ್ಟರ್ ಮೈಂಡ್ ವರ್ಕ್ ಆಗಿದೆಯಾ, ಒಬ್ಬರಿಗೆ ಸಂಪರ್ಕ ಇಲ್ದಂಗೆ ಹಣ ಮಾತ್ರ ಸಪರೇಟ್ ಮಾಡುವಂತಹ ಒಂದು ಮಾಸ್ಟರ್ ಮೈಂಡ್ ಏನಾದ್ರೂ ವರ್ಕ್ ಆಗಿದೆಯಾ ಅನ್ನುವಂತ ವಿಚಾರವಾಗೂ ಕೂಡ ಪೊಲೀಸರಿಗೆ ಸದ್ಯಕ್ಕೆ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.